ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಧುಶ್ರೀ. ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾರ್ಥಿ ಆತ್ಮಹತ್ಯೆ. ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾರ್ಥಿ ಆತ್ಮಹತ್ಯೆ. ಆಡಳಿತ ಮಂಡಳಿಯ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಿದೆ. ಮಾತ್ರೆ ಸೇವಿಸಿ ಕಾಲೇಜು ವಿದ್ಯಾರ್ಥಿ ನಿಖಿಲ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೋಟೆಲ್ ಮ್ಯಾನೇಜ್ಮೆಂಟ್ ವಿಭಾಗದ ವಿದ್ಯಾರ್ಥಿ ನಿಖಿಲ್ ಎಎಂಸಿ ಕಾಲೇಜಿನಲ್ಲಿ ಪ್ರಥಮ ವರ್ಷದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ರು. ಇವರ ಆತ್ಮಹತ್ಯೆಗೆ ಆಡಳಿತ ಮಂಡಳಿಯ ಕಿರುಕುಳವೇ ಅನ್ನೋ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಆಡಳಿತ ಮಂಡಳಿಯಿಂದ ಯಾವ ರೀತಿಯ ಕಿರುಕುಳವನ್ನ ನಿಖಿಲ್ ಎದುರಿಸ್ತಾ ಇದ್ರು ಅನ್ನೋ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಹೋಟೆಲ್ ಮ್ಯಾನೇಜ್ಮೆಂಟ್ ವಿಭಾಗದ ವಿದ್ಯಾರ್ಥಿ ಎಎಂಸಿ ಕಾಲೇಜಿನಲ್ಲಿ ಪ್ರಥಮ ವರ್ಷದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ರು. ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರೋಶ ಭುಗಿಲೆದ್ದಿದೆ. ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಪೊಲೀಸರ ಜೊತೆಗೆ ವಾಗ್ವಾದದಲ್ಲಿ ಕುಟುಂಬಸ್ಥರು ಇದ್ದಾರೆ. ಹೋಟೆಲ್ ಮ್ಯಾನೇಜ್ಮೆಂಟ್ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿ ನಿಖಿಲ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿಖಿಲ್ ಪ್ರಥಮ ವರ್ಷದ ಹೋಟೆಲ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನೇ ಮೃತ ವಿದ್ಯಾರ್ಥಿ. ಕಾಲೇಜು ಆಡಳಿತ ಮಂಡಳಿ ಕಿರುಕುಳವನ್ನ ಕೊಡ್ತಾ ಇತ್ತು. ಆ ಕಿರುಕುಳದಿಂದಾಗಿ ಬೇಸತ್ತು ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆತನ ಸಾವಿಗೆ ನ್ಯಾಯವನ್ನ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳಿ ಕುಟುಂಬಸ್ಥರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಕಳೆದೊಂದು ತಿಂಗಳಿಂದ ಡೀನ್ನಿಂದ ಕಿರುಕುಳ ಆರೋಪ ಕೇಳಿಬಂದಿದೆ. ತಾಯಿ ಎದುರೇ ನಿಖಿಲ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರಂತೆ. ಕಿರುಕುಳಕ್ಕೆ ಬೇಸತ್ತು ಮಾತ್ರೆಯನ್ನ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ನಾಗರಬಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ನಿಖಿಲ್ ಸಾವನ್ನಪ್ಪಿದ್ದಾರೆ. ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಕಳೆದೊಂದು ತಿಂಗಳಿನಿಂದ ಡೀನ್ ಕಿರುಕುಳವನ್ನ ಕೊಡ್ತಾ ಇದ್ರು. ಅಷ್ಟು ಮಾತ್ರವಲ್ಲ, ತಾಯಿಯ ಎದುರಿಗೇನೆ ನಿಖಿಲ್ಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ರು ಅನ್ನೋ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ತಮ್ಮ ಮಗ ಈ ರೀತಿ ಮಾಡಿಕೊಳ್ಳೋದಕ್ಕೆ ಕಾಲೇಜಿನ ಆಡಳಿತ ಮಂಡಳಿಯ ಕಿರುಕುಳವೇ ಕಾರಣ ಅಂತ ಹೇಳಿ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಮಗನನ್ನ ಕಳೆದುಕೊಂಡ ತಾಯಿ ಮತ್ತು ಕುಟುಂಬದವರ ಆಕ್ರೋಶ. ಎಎಂಸಿ ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನನ್ನ ಮಗನನ್ನ ಕಾಲೇಜಿನವರೇ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಸಿಬ್ಬಂದಿ ಡೀನ್ ಸೇರಿ ಮಗನಿಗೆ ಅವಮಾನಿಸಿದ್ರು. ನನ್ನ ಮುಂದೆಯೇ ಮಗನಿಗೆ ಅವಮಾನವನ್ನ ಮಾಡಿದ್ರು. ಮನನೊಂದು ಮಗ ಮಾತ್ರೆ ಸೇವಿಸಿ ಮೃತಪಟ್ಟಿದ್ದಾನೆ ಅಂತ ಹೇಳಿ ಕುಟುಂಬಸ್ಥರು ಹೇಳ್ತಿದ್ದಾರೆ. ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ ಮೃತ ನಿಖಿಲ್ ತಾಯಿ ಆರೋಪವನ್ನ ಮಾಡ್ತಿರೋದು. ಈ ಹಿಂದೆ ನನ್ನ ಮಗನನ್ನ ಸಸ್ಪೆಂಡ್ ಕೂಡ ಮಾಡಿದ್ರು. ಆತ್ಮಹತ್ಯೆ ಮಾಡಿಕೊಂಡ ನಿಖಿಲ್ ತಾಯಿ ವಸಂತ ಅವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಎಎಂಸಿ ಕಾಲೇಜ್ಗೆ ಸೇರಿಸಿದ್ದೆ ಸರ್. ನಾನು 15 ದಿವಸಕ್ಕೆ 10 ದಿವಸಕ್ಕೆ ಹೋಗಿ ಕೇಳೋದು, ಅಪಾಲಜಿ ಲೆಟರ್ ಬರ್ಕೊಡು, ಸೇರಿಸ್ಕೊಂತೀವಿ, ಬರ್ಕೊಟ್ಬಿಟ್ಟು ಬಂದ್ವಿ, ಫೋನ್ ಮಾಡ್ತೀವಿ ಹೋಗು ಅಂದರು. ತಿರುಗಿ ನೆನ್ನೆ ಇಲ್ಲ ಮೊನ್ನೆ ನಾನು ನನ್ನ ಮಗ ಹೋದ್ವಿ ಸರ್. ದೀಪಕ್ ದೀನ್ ಅಂತ ಅದ್ಯಾರೋ ಒಂದು ಹೆಂಗ್ಸು, ಅವಳೇನೋ ಸೈಕಾಲಜಿ ಅಂತೆ. ನನ್ನ ಮಗನಿಗೆ ತುಂಬ ಅವಮಾನ ಮಾಡಿದ್ರು, ಹೊಡೆದ್ರು, ಬೈದರು, ಎಲ್ಲ ಮಾಡಿದ್ರು. ಅಲ್ಕ ಮಾತೆಲ್ಲ ಬೈದು ನನ್ನ ಮಗನ ಕೆಟ್ಟ ಶಬ್ದದಲ್ಲಿ ಬೈದು ನನ್ನ ಮಗನ ಸೂಸೈಡ್ ಮಾಡ್ಕೊಳ್ಳೋ ತನಕ ಮಾಡಿದ ಕಾಲೇಜು ಸರ್. ಪ್ರಿನ್ಸಿಪಾಲ್ ಹೆಸರು ಗೊತ್ತಿಲ್ಲ, ಪ್ರಿನ್ಸಿಪಾಲು, ಇನ್ನೊಬ್ಬ ಲೇಡಿ ಯಾರೋ ಅವರೆಲ್ಲರೂ ಸೇರಿ ನನ್ನ ಮಗನ ಇದು ಕೊಲೆನೇ ಸರ್. ನನ್ನ ಮಗ ಪಾಯ್ಸನ್ ತಗೊಂಡೋಗಿ ಮಾಡಿರೋದು. ಬೇರೆ ಮಕ್ಕಳಿಗೆ ಹಿಂಗೆ ಆಗಬಾರ್ದು, ಒಂದು ಬಡವ್ರಿಗೆ ಹಿಂಗೆ ಆಗಬಾರ್ದು ಸರ್. ಮೊನ್ನೆ ಅವನು ಆ್ಯಕ್ಚುಲಿ ಅಲ್ಲಿ ಬುಧವಾರ ಹೋಗಿ ಬಂದಿದ್ದಾರೆ ಕಾಲೇಜಿಂದ. ಅವನಿಗೆ ಅಲ್ಲಿ ಡೀನ್ ಅನ್ನೋರು ತುಂಬ ಅವಮಾನ ಮಾಡಿ, ಕಾಲೆಲ್ಲ ಇಟ್ಕೊಂಡಿದ್ದಾನೆ, ನನ್ನ ಎಜುಕೇಷನ್ ಹಾಳಾಗುತ್ತೆ, ನನಗೆ ಪರ್ಮಿಷನ್ ಕೊಡಿ, ಅವ್ರನ್ನೆಲ್ಲ ಇಟ್ಕೊಂಡಿದ್ದೀರಲ್ಲ ಅಂತ ಇವ್ರು ಕೇಳ್ಕೊಂಡಿದ್ದಾರೆ. ಡೀನ್ ಅನ್ನೋರು ಇಲ್ಲ, ನಾನು ಅವತ್ತು ಲೀವಲ್ಲಿ ಇದ್ದಿದ್ರೆ ನಿನಗೆ ಇಷ್ಟಂಕ ನಿನ್ನ ಬಿಡ್ತಾನೆ ಇರಲಿಲ್ಲ ನಾನು ಅಂತ ಎಲ್ಲ ಅವಮಾನ ಮಾಡಿ ನಮ್ಮಮ್ಮ ಹೇಳಿದ್ದಾರೆ. ಅದೇ ನನ್ನ ಗಂಡ ಇಲ್ಲ, ಅವ್ನಿಗೊಬ್ಬನಿಗೆ ನಾನು ಸಾಕಿದ್ದೀನಿ ಅಂದರೆ ಅದು ನಿನ್ನ ಹಣೆ ಬಾರ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಸೇರಿಸ್ಕೊಳಲ್ಲ ಅಂತ ಒಂಥರ ಅವಮಾನ ಮಾಡಿದ್ದಾರೆ. ಅಲ್ಲಿ ಸೆಕ್ಯೂರಿಟಿ ಇದ್ರ ಹತ್ರ ಎಲ್ಲ ನಾವು ಅವಮಾನ ಮಾಡಿದ್ದಾರೆ. ಆ ನೋವಿಗೆ ಬಂದು ನೈಟು ಅವನು ಟ್ಯಾಬ್ಲೆಟ್ಸ್ ತಗೊಂಡಿದ್ದಾನೆ.
ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಆಡಳಿತ ಸಿಬ್ಬಂದಿಯ ವಿರುದ್ಧವೇ ಇಲ್ಲಿ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಕಾಲೇಜು ಆಡಳಿತ ಮಂಡಳಿಯವರಿಂದ ಏನಾದರೂ ಸ್ಪಷ್ಟನೆ ಸಿಕ್ಕಿದೆಯಾ? ಮೃತ ನಿಖಿಲ್ ಕುಟುಂಬಸ್ಥರು ಯಾವ ರೀತಿಯ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ? ಸದ್ಯದ ಬೆಳವಣಿಗೆಗಳು ಏನೇನಾಗಿದೆ ಅಂತ? ಮಧುಶ್ರೀ, ಏನು ಬನ್ನೇರ್ಘಟ್ಟ ರಸ್ತೆಯಲ್ಲಿರುವಂತಹ ಖಾಸಗಿ ಕಾಲೇಜಿನಿಂದಾಗಿ ಅದರ ಕಿರುಕುಳದಿಂದಾಗಿ ಮೊದಲ ವರ್ಷದ ಹೋಟೆಲ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿ ನಿಖಿಲ್ ಸಾವನ್ನಪ್ಪಿದ್ದಾರೆ. ವಿಷದ ಮಾತ್ರೆಯನ್ನ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನ ನಿಖಿಲ್ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಅಂದ್ರೆ ಕಳೆದ 1 ತಿಂಗಳಿನಿಂದಲೂ ಕೂಡ ನಿಖಿಲ್ಗೆ ಕಾಲೇಜು ಸಿಬ್ಬಂದಿಗಳು ಆಡಳಿತ ಮಂಡಳಿ ಸಾಕಷ್ಟು ಕಿರುಕುಳವನ್ನ ಕೂಡ ಕೊಟ್ಟಿತ್ತು. ಅಂದ್ರೆ ಒಂದು ವಿದ್ಯಾರ್ಥಿನಿ ಜೊತೆಗೆ ಮಿಸ್ಬಿಹೇವ್ ಮಾಡ್ದ ಅನ್ನುವಂತಹ ಕಾರಣಕ್ಕೋಸ್ಕರ ಕಾಲೇಜಿನಿಂದ ಆತನನ್ನ ಹೊರಗೆ ಇಟ್ಟಿದ್ರು. ಅದ್ರ ಜೊತೆಗೆ ಪೋಷಕರನ್ನ ಕಾಲೇಜಿಗೆ ಕರ್ಕೊಂಡು ಬರುವಂತೆ ಹೇಳಿದ್ರು. ಹಾಗಾಗಿ ಪೋಷಕರು ಹೋದಂತ ಸಂದರ್ಭದಲ್ಲಿ, ಅವರ ತಾಯಿ ಹೋದಂತ ಸಂದರ್ಭದಲ್ಲಿ ತಾಯಿಯ ಎದುರಿಗೆ ಆತನನ್ನ ಅವಮಾನಿಸಿದ್ರು ಅನ್ನುವಂತಹ ಏನು ಆ ಒಂದು ನೋವೇನಿತ್ತು, ಅದರಿಂದ ಆತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ವಿನಾಕಾರಣ ಈ ರೀತಿಯಾಗಿ ಕಿರುಕುಳವನ್ನ ಮಾಡಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಕುಟುಂಬಸ್ಥರು ಆರೋಪವನ್ನ ಮಾಡಿರುವಂತದ್ದು. ಅಂದ್ರೆ ಏನು ಒಂದು ವಿದ್ಯಾರ್ಥಿನಿ ಜೊತೆಗೆ ಮಿಸ್ಬಿಹೇವ್ ಮಾಡ್ದ ಅನ್ನುವಂತಹ ಹೋಟೆಲ್ ಮ್ಯಾನೇಜ್ಮೆಂಟ್ ನ ಮಾತೇನಿದೆ, ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ. ಸುಖಾಸುಮ್ಮನೆ ತಮ್ಮ ಮಗನ ಮೇಲೆ ಈ ರೀತಿಯಾಗಿ ಆರೋಪವನ್ನ ಮಾಡಲಾಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸೂಕ್ತವಾದಂತಹ ತನಿಖೆ ಆಗ್ಬೇಕು ಅಂತ ಹೇಳಿ ಸದ್ಯಕ್ಕೆ ಪೊಲೀಸರ ಎದುರಿಗೆ ತಮ್ಮ ಆಗ್ರಹವನ್ನ ಕೂಡ ಇಟ್ಟಿರುವಂತದ್ದು. ಅಂದ್ರೆ ಸೂಕ್ತವಾದಂತಹ ತನಿಖೆ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಅದರ ಜೊತೆಗೆ ಏನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರ ಶವಗಾರದಲ್ಲಿ ಮರಣೋತ್ತರ ಪರೀಕ್ಷೆ ಏನ್ ನಡೀತು, ನಂತರದಲ್ಲಿ ಖಾಸಗಿ ಕಾಲೇಜು ಎದುರಿಗೆ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಟು ಒಂದಿಷ್ಟು ಪ್ರತಿಭಟನೆ ಮಾಡುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಪೊಲೀಸರು ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಆ ರೀತಿಯಾಗಿ ಮಾಡುದು ಬೇಡ, ಏನು ಸೂಕ್ತವಾದಂತಹ ರೀತಿಯಲ್ಲಿ ನಾವು ತನಿಖೆ ಮಾಡಿ ಇದರ ಏನು ನಿಖಿಲ್ನ ಸಾವಿನ ಹಿಂದಿನ ಸತ್ಯಾಸತ್ಯತೆ ಏನಿದೆ, ಏನಾದ್ರೂ ಇದರಲ್ಲಿ ಕಾಲೇಜು ಆಡಳಿತ ಮಂಡಳಿಯ ಏನಾದ್ರೂ ತಪ್ಪು ಇದ್ದಿದ್ದೇ ಆದ್ರೆ ಅವರ ವಿರುದ್ಧ ಕೂಡ ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಳ್ಳುವಂತಹ ಒಂದು ಭರವಸೆಯನ್ನ ಏನು ಕೊಟ್ಟಿದ್ದಾರೆ ಪೊಲೀಸರು. ಇದರಿಂದ ಸದ್ಯಕ್ಕೆ ಕುಟುಂಬಸ್ಥರು ನಾಗರಬಾವಿಯ ತಮ್ಮ ನಿವಾಸಕ್ಕೆ ಈಗ ಮೃತದೇಹವನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಅಂದ್ರೆ ಇಲ್ಲಿ ಕಾಲೇಜು ಆಡಳಿತ ಮಂಡಳಿದು ತಪ್ಪಿದೆಯಾ ಅಥವಾ ಏನಾದ್ರೂ ನಿಖಿಲ್ ಕಾಲೇಜಿನಲ್ಲಿ ಈ ರೀತಿಯಾಗಿ ವಿದ್ಯಾರ್ಥಿನಿ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ನ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮಧುಶ್ರೀ, ಇನ್ನು ಮೃತ ನಿಖಿಲ್ ಕುಟುಂಬಸ್ಥರ ಆಗ್ರಹ ಏನು ಅಂತ ಹೇಳಿ, ಯಾಕಂದ್ರೆ ಈ ಹಿಂದೆ ತಾಯಿಯ ಮುಂದೆ ಮಗನನ್ನ ಹೊಡೆದಿದ್ರು, ಅವಾಚ್ಯ ಶಬ್ದಗಳಿಂದ ಬೈದಿದ್ರು ಅನ್ನೋ ಗಂಭೀರ ಆರೋಪ ಕೂಡ ಇದೆ. ಒಂದು ವೇಳೆ ನಿಖಿಲ್ ಏನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ಕಾನೂನಿನ ಮುಖಾಂತರವಾಗಿಯೇ ಕಾಲೇಜು ಆಡಳಿತ ಮಂಡಳಿ ಕ್ರಮವನ್ನ ತೆಗೆದುಕೊಳ್ಬಹುದಿತ್ತು. ಆದ್ರೆ ಈ ರೀತಿಯಾಗಿ ಆತನ ಸಾವಿಗೆ ಕಾರಣಕರ್ತರಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಇದು ಮತ್ತಷ್ಟು ಗಂಭೀರ ಸ್ವರೂಪವನ್ನ ಪಡೆದುಕೊಳ್ಬಹುದಾದಂತಹ ಲಕ್ಷಣಗಳು ಕಂಡು ಬರ್ತಿದ್ಯಾ? ಮಧುಶ್ರೀ, ಸಹಜವಾಗಿ ಅಂದ್ರೆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಆಗಿರಬಹುದು, ಕಾಲೇಜು ಅಥವಾ ಶಾಲೆಯಲ್ಲಿ ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಅವರ ಪೋಷಕರಿಗೆ ವಿಚಾರವನ್ನ ಮುಟ್ಟಿಸುವಂತಹ ಒಂದು ಕೆಲಸವನ್ನ ಯಾವಾಗಲೂ ಕೂಡ ಅಂದ್ರೆ ಪ್ರತಿಯೊಂದು ಸಂಸ್ಥೆಯೂ ಕೂಡ ಮಾಡುತ್ತೆ. ಹಾಗಾಗಿ ಇಲ್ಲೂ ಕೂಡ ಖಾಸಗಿ ಕಾಲೇಜು ಈ ರೀತಿಯಾಗಿ ಏನಾದ್ರು ಕೆಲಸವನ್ನ ಮಾಡಿದ್ರ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸದ್ಯಕ್ಕೆ ತನಿಖೆ ಆಗ್ಬೇಕಾಗತ್ತೆ. ಇದರ ಹೊರತಾಗಿ ಬೇರೆ ಯಾವ್ದಾದ್ರು ಕಾರಣಕ್ಕೆ ನಿಖಿಲ್ರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರ ಕಾಲೇಜು ಆಡಳಿತ ಮಂಡಳಿ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಅಂದ್ರೆ ಒಂದು ವೇಳೆ ಏನಾದ್ರೂ ನಿಜಕ್ಕೂ ಕೂಡ ನಿಖಿಲ್ ವಿದ್ಯಾರ್ಥಿನಿ ಜೊತೆಗೆ ಮಿಸ್ಬಿಹೇವ್ ಮಾಡಿ ಅದಾದ ನಂತರದಲ್ಲಿ ಪೋಷಕರಿಗೆ ವಿಚಾರ ಮುಟ್ಟಿಸಿದ್ದೆ ಆದ್ರೆ ಬಹುಶಃ ಸಾಮಾನ್ಯವಾಗಿ ಎಲ್ಲಾ ಕಾಲೇಜುಗಳಲ್ಲೂ ಕೂಡ ಇಂತಹ ಪ್ರಕ್ರಿಯೆಗಳು ನಡೀತಾನೆ ಇರ್ತವೆ. ಆದ್ರೆ ಈ ರೀತಿಯಾಗಿ ಸಂದರ್ಭದಲ್ಲಿ ಏನಾದ್ರು ಬೇರೆ ವಿಚಾರಕ್ಕೆ ಏನಾದ್ರು ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ರ ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಮಧುಶ್ರೀ, ಹಾಗಾಗಿ ಎಲ್ಲವೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಪೊಲೀಸ್ ತನಿಖೆಯಿಂದ ಎಲ್ಲಾ ಸತ್ಯಾಸತ್ಯತೆ ಕೂಡ ಬಯಲಾಗತ್ತೆ. ಮಧುಶ್ರೀ, ಓಕೆ, ಧನ್ಯವಾದ ರಾಜಪ್ಪ ತಮ್ಮ ಮಾಹಿತಿಗಾಗಿ.